ಕವಿತಾ ಕವಿತಾ ಬಾರಮ್ಮ ಊಟ ಮಾಡ್ಬಾ. ನಾಳೆ ಮಾಡಿದೆ ರೊಚ್ಚು ಕೆಂಪಿ ಜೊತೆನೆ ನಾನು ಊಟ ಮಾಡಿದೆ. ಅಲ್ಲ ಇಷ್ಟು ದಿವಸ ನಾನು ಊಟ ಮಾಡಬೇಕಾದ್ರೆ ಮಾಡ್ತಿದ್ದವಳು ಇವತ್ತೇನು ಅವ್ರ ಜೊತೆ ಊಟ ಮಾಡಿದ್ಯಾ? ಹಾಂ ಬಾರಮ್ಮ, ನೀನು ನನ್ನ ಜೊತೆ ಊಟ ಮಾಡಲಿಲ್ಲ ಅಂತಂದ್ರೆ ನನಗೆ ಸಮಾಧಾನ ಆಗಲ್ಲ. ಸುಮ್ಮನೆ ರೀ ಚಿಕ್ಕಮ್ಮ. ನಿಮ್ಮ ಬುದ್ಧಿ ಏನಂತ ನನಗೆ ಗೊತ್ತಾಯಿತು. ನೀವು ಯಾಕೆ ಹಿಂಗೆ ಸುಳ್ಳು ಹೇಳಿ ನಮ್ಮ ಮನೆಗಳದೆಲ್ಲ ದುಡ್ಡೆಲ್ಲ ನಿಮ್ಮ ತವ್ರ ಮನೆಗೆ ಕಳಿಸಿದ್ದೆ ಇದ್ರ? ಇನ್ನು ನಮ್ಮ ಅಣ್ಣವ್ರಿಗೆಲ್ಲ ಏನು ಇರಬಾರ್ದು ಅಂತ ಹೇಳಿ ನೀವು ಇಲ್ಲಿಂದ ಎಲ್ಲ ಕಳಿಸ್ತಾ ಇದ್ದೀರಾ? ಯಾಕೆಲ್ಲ ಹಿಂಗೆ ಕಳಿಸ್ತಾ ಇದ್ದೀರಾ ನೀವು? ನಾನೇನೋ ನಿಮ್ಮನ್ನ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ. ಇಲ್ಲೋಡು ಒಂದು ಹೇಳ್ತೀನಿ ಕೇಳ್ತೀಯಾ ಕವಿತಾ? ನಾನು ನಿಜ ಇಲ್ಲೋಡು ಇದು ಏನು ಆಗ್ತೈತೆ ಅಂತ ಗೊತ್ತಿಲ್ಲ. ಏನು ಇವರೇ ಅದೇ ಬೇಕಲ್ಲೋ ಈ ಥರ ಕೆಲಸ ಮಾಡ್ತಾ ಇದ್ದಾರೋ, ಯಾಕೆ ಈ ಥರ ಆಗ್ತೈತೆ ಅಂತ ಗೊತ್ತಿಲ್ಲ. ನಿಜ ನಾನು ಈ ಥರ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಈ ಮನೆ ಕೆಟ್ಟದ್ದಂತೂ ನಾನು ಯಾವತ್ತೂ ಬಯಸಲ್ಲ ಕವಿತಾ. ನನ್ನ ಮಾತ್ರ ನೀನು ಕೆಟ್ಟವಳಂತ ತಿಳ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನಿರಿ ಚಿಕ್ಕಮ್ಮ. ನೀವು ಚೀಲದಲ್ಲಿ ದುಡ್ಡು ತುಂಬ ಕಳಿಸಿ ಯಾವ ಕಡಲೆಕಾಯಿ ರಾಗಿ ಅಂತ ಹೇಳಿ ಹೇಳ್ತಿದ್ರು, ಆವಾಗಲೇ ಗೊತ್ತಾಯಿತು ನಿಮ್ಮ ಬುದ್ಧಿ ಏನು ಅಂತೇಳಿ. ಮತ್ತು ದುಡ್ಡು ಎಲ್ಲಿಂದ ಬರ್ಬೇಕು? ನಾನು ಟೆಜರು ಬೀಗ ನಿಮ್ಮ ಕೈಗೆ ತಾನೇ ಕೊಟ್ಟಿದ್ದು. ಇಟ್ಕೊಳ್ಳಿ ಅಂತ ಹೇಳಿ ದುಡ್ಡು ತುಂಬ ಕಳಿಸ್ಬಿಟ್ರೆ ದುಡ್ಡೆಲ್ಲ ಏನಾಯಿತು ಅಂತ ಹೇಳಿ ನಮ್ಮ ಅಪ್ಪ ನನ್ನ ಕೇಳಿದ್ರೆ ನಾನು ಏನು ಹೇಳಬೇಕಾಗಿತ್ತು? ಇವತ್ತು ನನ್ನ ಕಳ್ಳಿ ಮಾಡ್ತಿದ್ರಾ ನೀವು? ನಿನ್ನಿಂದ ನಾನು ಕಳ್ಳಿ ಆಗ್ತಿದ್ದೆ. ತವ್ರ ಮನೆ ದುಡ್ಡೆಲ್ಲ ಬಾಚಕೊಂಡು ಹೋದ್ಲು ಇವಳು ಅಂತೇಳಿ ನಾನು ಕೆಟ್ಟವಳಾಗಬೇಕಾಗಿತ್ತು ಇವತ್ತು. ಇದೆಲ್ಲ ಹೆಂಗೆ ಆಗ್ತೈತೆ ಅಂತ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ನಾನು ಯಾವತ್ತೂ ಈ ಥರ ಮಾಡ್ತಾ ಇಲ್ಲ ಗೊತ್ತಾ? ನಾನು ಯಾವತ್ತೂ ಈ ರೀತಿ ಮಾಡಲ್ಲ. ಇಷ್ಟೊತ್ತಿಗೆ ಕಳಿಸೋಳಾಗಿದ್ರೆ ನಾನು ಎಲ್ಲೋಡು ನಮ್ಮ ಅಣ್ಣರಿಗೆಲ್ಲ ನಿಮ್ಮ ಆಸ್ತಿ ಎಲ್ಲ ಬರ್ಕೊಡ್ಬೋದಾಗಿತ್ತು. ಇಲ್ಲ ಕವಿತಾ, ನಾನು ಈ ಥರ ಮಾಡ್ತಿಲ್ಲ ಕಣೆ, ನನ್ನ ನಂಬು. ಹೋಗ್ರಿ ಚಿಕ್ಕಮ್ಮ, ನನ್ನ ಮಾತಾಡಿಸ್ಬೇಡಿ. ಸುಮ್ಮನೆ ಇಲ್ಲಿಂದ ಹೊರಟೋಗಿ. ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ನಿಮ್ಮ ಬುದ್ಧಿ ಕೊನೆಗೂ ತೋರಿಸ್ಬಿಟ್ರಲ್ಲ ನನಗೆ. ನಾನು ಏನೋ ಒಂದು ನಂಬಿಕೆ ಇಟ್ಕೊಂಡಿದ್ದೆ ನಿಮ್ಮ ಮೇಲೆ. ಬಿಡು, ನಾವು ಚಿಕ್ಕವರೆಲ್ಲ ಇದ್ದಾಗ ನಮ್ಮನ್ನು ಸಾಕಿದ್ರು, ನಮ್ಮ ಚಿಕ್ಕಮ್ಮ ನೋಡ್ಕೊಂಡಿದ್ರು ಅಂತ ಹೇಳಿ ನಿಮ್ಮ ಮೇಲೆ ಏನೋ ಒಂದು ಗೌರವ ಇಟ್ಕೊಂಡಿದ್ದೆ. ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನೇ ಅಂದ್ರೂ ಇವ್ರನ್ನ ನಂಬೇಡ ಯಾಕ? ಇವ್ರನ್ನೇನೋ ನಂಬಿಟ್ರೆ ನಿಮ್ಮ ಚಿಕ್ಕಮ್ಮನ ಅಷ್ಟೇ ನಿಮಗೆ ಬುಲ್ ಮೋಸ ಮಾಡ್ತಾರೆ ಇವರು. ಇವ್ರನ್ನ ನಂಬಕ್ಕೆ ಹೋಗ್ಬೇಡ ನೀನು. ಇವ್ರು ತೆಗಿರೋ ಬುದ್ಧಿ ಗೊತ್ತಿಲ್ಲ ಯಾಕ ನಿನಗೆ? ಇವ್ರು ನಂಬಕ್ಕೆ ಹೋಗ್ಬೇಡ. ಗೊತ್ತಾಯಿತು ಕೆಂಪಿ. ಇವ್ರದ್ದು ಎಂಥ ಬುದ್ಧಿ ಅಂತ ಗೊತ್ತಾಯಿತು. ಇವತ್ತೇನಾದರೂ ಅಷ್ಟೊಂದು ದುಡ್ಡು ಕಳಿಸಿದ್ರೆ ನೀವು ನೋಡಲಿಲ್ಲ ಅಂತಂದರೆ ಇವತ್ತು ನಮ್ಮ ಅಪ್ಪಗೆ ನಾನು ಏನು ಹೇಳಬೇಕಾಗಿತ್ತು? ನಾನು ಬೀಗ ಇಸ್ಕೊಂಡಿದ್ನಲ್ಲ ಟೆಜರು ಬೀಗನ, ನಾನು ಏನು ಹೇಳಬೇಕಾಗಿತ್ತು? ಇವತ್ತು ನಾನು ಕಳ್ಳೆ ಆಗ್ತಿದ್ದೆ. ಎಲ್ಲ ಇವಳು ಹೊತ್ಕೊಂಡು ಹೋದ್ಲು, ಹೆಣ್ಮಗಳು ಬಂದು ಅಂತ ಹೇಳಿ ನಮ್ಮ ಅಣ್ಣರ ಹತ್ರ ಎಲ್ಲ ನಾನು ಕೆಟ್ಟವಳಾಗಬೇಕಾಗಿತ್ತು. ನಿಮ್ಮ ಹತ್ರ ಎಲ್ಲ ನಾನು ಇವತ್ತು ಕೆಟ್ಟವಳಾಗಬೇಕಾಗಿತ್ತು. ನಾನು ಕಳ್ಳಿ ಆಗಬೇಕಾಗಿತ್ತು. ನಾನು ಕಳ್ಳಿ ಮಾಡೋದಕ್ಕೆ ಹೊರಟಿದ್ದಾರೆ ಇವರು. ಇವಾಗಾದರೂ ಅರ್ಥ ಆಯ್ತಲ್ಲ ನಿಮ್ಮ ಚಿಕ್ಕಮ್ಮನ ಬುದ್ಧಿ ಏನು ಅಂತ ಹೇಳಿ. ನಿಮ್ಮನ್ನು ಕಳ್ಳಿ ಮಾಡೋದಕ್ಕೆ ಹೊರಟಿದ್ದಾರೆ. ನಿಮ್ಮ ಹತ್ರ ಎಲ್ಲ ಒಡವೆ ಇಸ್ಕೊಂಡು, ನಿಮ್ಮ ಅಮ್ಮನ ಒಡವೆ ಎಲ್ಲ ಇಸ್ಕೊಂಡು ಅವ್ರು ಕಿತ್ಕೋಬೇಕು ಅಂತ ಇದ್ದಾರೆ. ಏನೆಂದ್ರೂ ನೀವು ಅವ್ರನ್ನ ನಂಬಕ್ಕೆ ಹೋಗಬೇಡಿ. ಅರ್ಥ ಆಯಿತು, ಅರ್ಥ ಆಯಿತು. ಇವತ್ತು ನಾನು ನಮ್ಮ ಅಪ್ಪನ ಹತ್ರ ಬೇಗ ಇಸ್ಕೊಂಡು ನಮ್ಮ ಅಪ್ಪ ಕೇಳಿದ್ರೆ ನಾನು ಏನಂತ ಹೇಳ್ಬೇಕಾಗಿತ್ತು? ಇವತ್ತು ಅಷ್ಟೊಂದು ದುಡ್ಡು ಇವ್ರು ಚೀಲದಲ್ಲಿ ತುಂಬ ಕಳಿಸಿದ್ದಾರೆ ಅಂದರೆ ನನ್ನ ಮೇಲೆ ಯಾವಾಗಲೂ ಕಳ್ತನೋ ದಾರೋಪ ಮಾಡ್ತಾ ಇದ್ದೀರಾ. ಯಾವಾಗಲೂ ಕಳ್ಳಿ ಕಳ್ಳಿ ಅಂತ ಹೇಳಿ ನನ್ನ ಮೇಲೆ ಹಿಂಗೆ ಮಾತಾಡ್ತಾ ಇದ್ದೀರಾ. ನಾನಂತೂ ಇರೋದಿಲ್ಲ. ನನಗಂತೂ ತುಂಬ ಬೇಜಾರಾಗ್ತೈತೆ. ನಾನಂತೂ ಇರೋದಿಲ್ಲ. ಹೋಗಿ ಬರೀ ಈ ಥರ ಮಾಡಿದ್ರೆ ನಾನು ಹಿಂಗೆ ಇರಬೇಕೋ ಬೇಡವೋ ಈ ಮನೇಲಿ? ನಾನು ಇರಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದೀರಾ? ನಾನು ಈ ಮನೇಲಿ ಇರಬಾರ್ದು ಅಂತ ಹೇಳಿ ನೀವು ನನ್ನ ಮೇಲೆ ಆಗಲೆಲ್ಲ ಕಳ್ತನೋ ದರಪ ಮಾಡ್ತಾ ಇದ್ದೀರಾ? ಎಲ್ಲದರಲ್ಲೂ ಇವಾಗ ನನ್ನ ಗಂಡನ ನನ್ನಿಂದ ದೂರ ಮಾಡಿದ್ರಿ. ಇವಳು ಒಳ್ಳೆಯವಳಲ್ಲ ಅಂತ ಹೇಳಿ ಇವಾಗ ಇವಳು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಹೇಳಿ ನನ್ನ ಹತ್ರ ಚೆನ್ನಾಗಿದ್ದಿದ್ದಕ್ಕೇ ಇವಾಗ ನೀವು ಈ ರೀತಿ ಮಾಡ್ತಾ ಇದ್ದೀರಾ? ನಿಮ್ಮ ಬುದ್ಧಿ ಗೊತ್ತಾಗ್ತಾ ಇಲ್ಲ ಇವಳಿಗೆ. ಗೊತ್ತಾಗುತ್ತೆ ತಗ. ನನಗಂತೂ ತುಂಬ ಬೇಜಾರಾಗ್ಬಿಟ್ಟೈತೆ. ನಾನು ಎಲ್ಲಾದರೂ ಹೊರಟೋಗ್ಬಿಡ್ತೀನಿ. ನಾನಂತೂ ಈ ಮನೆಗೆ ಇರೋದಿಲ್ಲ. ಅಲ್ಲ, ನಾವೇ ನಿಮ್ಮ ಮನೆ ಬಿಟ್ಟು ಹೋಗ್ಬೇಡ್ರಿ ಅಂತ ಏನು ನಾವೇನು ಹೇಳಿಲ್ಲ ನಿಮ್ಮ ಚಿಕ್ಕಮ್ಮಂಗೆ. ನಿಮ್ಮ ಚಿಕ್ಕಮ್ಮನೇ ಎಲ್ಲ ತಿಳ್ಕೊಂಡಿದ್ದಾರೆ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ. ಅಲ್ಲ, ನಾವೇನಾದರೂ ಹೇಳಿದ್ವಾ? ನೀವು ಚೆನ್ನಾಗಿ ಇಟ್ಕೊಂಡು ಹೋಗಿ, ಮನ್ಸಲ್ಲಿ ಸುಮ್ಮನೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ತವ್ರ ಮನೆಗೆಲ್ಲ ದುಡ್ಡೆಲ್ಲ ಕಳ್ಸೋಕೆ ಹೋಗಬೇಡಿ ಅಂತೇಳಿ ಒಳ್ಳೇದು ಹೇಳಿದ್ದು. ನಾವೇ ನಿಮ್ಮ ಮನೆ ಬಿಟ್ಟು ಹೋಗ್ರಿ ಅಂತ ಏನಾದರೂ ಹೇಳಿದ್ವಾ ನಿಮ್ಮ ಚಿಕ್ಕಮ್ಮನಿಗೆ? ನಾವು ಈ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಚಿಕ್ಕಮ್ಮನಿಗೆ ಏನೂ ಹೇಳಿಲ್ಲ. ನಿಮ್ಮ ಚಿಕ್ಕಮ್ಮನೇ ಇಲ್ಲದ್ದೆಲ್ಲ ತಿಳ್ಕೊತಾ ಇದ್ದಾರೆ ಮನಸ್ಸಲ್ಲಿ. ನಾವೇನು ಮಾಡೋಕ್ಕಾಗುತ್ತೆ ಹೇಳಕ್ಕ? ನಮ್ಮ ಚಿಕ್ಕಮ್ಮನ ನಾನು ಏನೋ ಒಂಥರ ನಂಬಿದ್ದೆ. ಆದರೆ ಅವ್ರ ಹತ್ರ ಇಂಥ ಬುದ್ಧಿ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗ ಅವ್ರ ಬುದ್ಧಿ ಗೊತ್ತಾಯ್ತಲ್ಲ. ಸುಮ್ಮನಿರಿ, ಹೋದ್ರೂ ಹೋಗ್ಲಿ. ಇಂಥವ್ರು ಇರೋದಕ್ಕಿಂತ ನಾನು ಮನೇಲಿ ಇಲ್ದಿದ್ರೆ ವಾಸಿ. ನಾನಿವತ್ತು ಏನು ಹೇಳಬೇಕಾಗಿತ್ತಪ್ಪ ನಮ್ಮ ಅಪ್ಪನಿಗೆ ಅನ್ನಿಸ್ತಾ ಐತೆ. ನೀವು ಹೇಳಲಿಲ್ಲ ಅಂತಂದರೆ ನನಗಂತೂ ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟೊಂದು ದುಡ್ಡು ಏನಾದರೂ ಅವ್ರು ತೋರ್ ಮನೆಗೆ ಕಳಿಸಿದ್ರೆ ನಾವು ಯಾರು ತಗೊಂಡಿದ್ದಾರೆ ಅಂತೇಳಿ ಜಗಳ ಮಾಡಬೇಕಾಗಿತ್ತು. ನಮ್ಮ ಅಪ್ಪನಿಗೆ ನಾನು ಏನು ಉತ್ತರ ಕೊಡಬೇಕಾಗಿತ್ತು? ಅಷ್ಟೊಂದು ದುಡ್ಡು ಏನಾಯ್ತಮ್ಮ ಮಗಳೇ ಅಂತೇಳಿ ನಮ್ಮ ಅಪ್ಪ ನಾನು ಕೇಳಿದಾಗ ನಾನು ಅವಾಗ ಏನು ಹೇಳಬೇಕಾಗಿತ್ತು ನಮ್ಮ ಅಪ್ಪನಿಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ದುಡ್ಡು ಏನಾಯಿತು ಅಂತ ಕೇಳಿದಾಗ ನಮ್ಮ ಅಪ್ಪನಿಗೆ ನಾನು ಏನು ಹೇಳಬೇಕಾಗಿತ್ತು? ನಮ್ಮ ಅಪ್ಪನಿಗೆ ಏನು ಉತ್ತರ ಕೊಡಬೇಕಾಗಿತ್ತು ನಾನು? ಇವಾಗ ನಿಮ್ಮನ್ನೇ ಕೇಳ್ತಾ ಇದ್ದು ದುಡ್ಡೇನಾಯಿತು ಅಂತ ಹೇಳಿ. ಯಾಕಂದರೆ ಟೆಜರು ಬೀಗ ಕೊಟ್ಟಿದ್ದು ನಿಮ್ಮ ಕೈಗೆ ತಾನೇ ನಿಮ್ಮಪ್ಪ. ಏನಾಯಿತು ಅಂತ ಹೇಳಿ ನಿಮ್ಮನ್ನೇ ಕೇಳ್ತಾ ಇದ್ದು ದುಡ್ಡೇನಾಯಿತು ಅಂತ ಹೇಳಿ. ಇವಾಗ ನೀವೇನು ಉತ್ತರ ಕೊಡಬೇಕಾಗಿತ್ತು ಹೇಳಕ್ಕ? ಸ್ವಲ್ಪ ಯೋಚನೆ ಮಾಡಿರಿ. ನಿಮ್ಮ ಅಣ್ಣರ ಹತ್ರ, ನಿಮ್ಮ ಅಪ್ಪರ ಹತ್ರ, ನಮ್ಮ ಹತ್ರ ಎಲ್ಲ ನೀವು ಇವತ್ತು ಕಳ್ಳಿ ಆಗ್ತಾಯಿದ್ರಾ? ಬಂದು ಹೆಣ್ಮಕ್ಳು ಓದ್ಕೊಂಡು ಹೋದ್ಲು ಅಂತ ಹೇಳಿ ನಿಮ್ಗೆ ಎಷ್ಟು ಇವಾಗ ನಿಮ್ಮ ಮೇಲೆ ನಿಮ್ಮ ಅಣ್ಣಗಳು ಇಬ್ಬರು ಸಿಟ್ಟು ಮಾಡ್ಕೊಳ್ಳೋರು. ಇವಾಗ ನೀವು ತುಂಬ ಕೆಟ್ಟರಾಗ್ತಿದ್ರಿ ನೋಡ್ರಿ ಇವರಿಂದನ. ನಿಮ್ಮ ಚಿಕ್ಕಮ್ಮ ಒಳ್ಳೆಯವ್ರು ಆಗ್ತಾರೆ, ನೀವು ಕೆಟ್ಟರಾಗ್ತಾ ಇದ್ದೀರಾ.
ಹೌದು, ನನಗೆ ಗೊತ್ತಾಯಿತು, ಗೊತ್ತಾಗಲಿಲ್ಲ. ಇವಾಗ ನಮ್ಮ ಅಮ್ಮನ ದೊಡವೆ ಏನೂ ಬೇಡ ನನಗೆ. ಸಾಕು. ನಮ್ಮ ಅಣ್ಣವ್ರಿಬ್ರು ಕರ್ದು ಕಳಿಸಿದ್ರೆ ಅಷ್ಟೇ ಸಾಕು. ನಮ್ಮ ಅಮ್ಮನ ದೊಡವೆನೂ ಬೇಡ, ಆಸ್ತಿನೂ ಬೇಡ, ಏನೂ ಬೇಡ ನನಗೆ. ನಮ್ಮ ಚಿಕ್ಕಮ್ಮನ ಮಾತು ಕೇಳಿದ್ರೆ ಅಷ್ಟೇ. ಇವಾಗ ನಿಮಗೆ ಆಸ್ತಿ ಬೇಕಾದ್ರೆ ಕೇಳಿ. ನಿಮ್ಗೆ ಅಮ್ಮನ ದೊಡವೆ ಬೇಕಾ, ಕೂತ್ಕೊಂಡು ನೀಟಾಗಿ ಅದು ಏನು ಬೇಕು ಕೂತ್ಕೊಂಡು ನಿಮ್ಮ ಅಪ್ಪರ ಹತ್ರ ಇಸ್ಕೊಂಡು, ನಿಮ್ಮ ಅಣ್ಣವ್ರನ್ನೆಲ್ಲ ಕುಂಡ್ರಿಸ್ಕೊಂಡು ಇಸ್ಕೊಂಡು ಹೋಗಿ, ಬೇಡ ಅನ್ನೋದಿಲ್ಲ. ಆದರೆ ಇವ್ರ ಮಾತು ಕೇಳಿದ್ರೆ ಅಷ್ಟೇ. ಅದೇನೋ ನಿಜಾನೇ, ನೀವು ಹೇಳ್ತಾ ಇರೋದು ಸರಿಯಾಗೈತೆ. ಸುಮ್ಮನೆ ನನಗೆ ನಮ್ಮ ಅಮ್ಮನ ದೊಡವೆ ಬೇಕು, ನಮ್ಮಮ್ಮ ಆಸ್ತಿ ಬೇಕು ಅಂತಂದರೆ ಆಗೋದಿಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಬಿಟ್ಟು ಅದೇನು ಬೇಕು ಅದನ್ನು ಕೇಳಿ ಇಸ್ಕೊಂಡು ಹೋಗೋದು ಸರಿ. ಅದೇ ಮತ್ತೆ ಒಳ್ಳೆ ಮಾತನ್ನ ಕೇಳಿ ಅಕ್ಕ ಇಸ್ಕೊಂಡು ಹೋದ್ರೆ ನಿಮಗೂ ಒಂದು ಬೆಲೆ ಗೌರವ ಇರುತ್ತೆ. ನಮ್ಮ ತಂಗಿ ಹಿಂಗೆ ಕೇಳಿ ಇಸ್ಕೊಂಡು ಹೋಯ್ತು ಅಂತ ಹೇಳಿ ನೀವೇನಾದ್ರೂ ಸುಮ್ಮನೆ ಜಗಳ ಮಾಡಿಕೊಂಡು ಸುಮ್ಮನೆ ತವ್ರ ಮನೆಯೂ ಇಲ್ಲ, ಅಣ್ಣರು ಬರಲ್ಲ ಹೋಗಲ್ಲ ಅನ್ನೋದಾದರೆ ನಿಮಗೂ ಗಂಡನ ಮನೆಯಲ್ಲಿ ಬೆಲೆ ಇರೋದಿಲ್ಲ, ಏನಿಲ್ಲ. ಅದಕ್ಕೇ ನೀವು ಕೇಳ್ಬಿಟ್ಟು ನಿಮ್ಮ ಅಣ್ಣನ ಹತ್ರ ಮಾತಾಡಿ, ಇಷ್ಟು ಬೇಕು ನನಗಿಂತ ಒಡವೆ ಬೇಕು ಅಂತ ಹೇಳಿ ಕೇಳಿ ಇಸ್ಕೊಂಡು ಹೋಗ್ರಿ. ನಾವೇನು ಬೇಡ ಅಂಬಲ್ಲ, ನಿಮ್ಮ ಅಮ್ಮಯಿಂದ ಒಡವೆ ನೀವು ತಗೊಂಡೋಗ್ತೀರ, ನಾವೇನು ಬೇಡ ಅಂಬಲ್ಲ. ಆದರೆ ಇವ್ರ ಮಾತು ಕೇಳ್ಕೊಂಡು ಇವ್ರಿಗೆ ಕೊಡೋದಾಗಲಿ, ಇವ್ರ ಕೈ ಕೊಡೋದಾದ್ರಿ ಅವೆಲ್ಲ ಮಾಡ್ಕೊಂಡ್ರೆ ಅಷ್ಟೇ. ಇವತ್ತು ನೀವು ಒಳ್ಳೆಯರಲ್ಲ ಅಮ್ಮಂಗೆ ಆಗ್ತೀರ. ನಿಮ್ಮ ಅಪ್ಪ ಬರ್ತಾರಲ್ಲಕ್ಕ, ಅವಾಗ ನಿಮ್ಮ ಅಣ್ಣ ಇರುವಿ ಬಂದಾಗ ಕುಂಡ್ರಿಸ್ಕೊಂಡು ಕೇಳಿ ತಗೊಂಡು ಹೋಗಿ. ನಿನಗೇನು ಬೇಕು ಅದನ್ನು ನಾವಂತೂ ಬೇಡ ಅನ್ನಲ್ಲ. ನಮಗೆ ಬೇಕೇ ಬೇಕು ಅಂತ ನಾವೇನು ಕೇಳಲ್ಲ. ತಗೊಂಡೋಗ್ರಿ ನಿಮ್ಮ ಅಮ್ಮನ ದೊಡವೆನ. ಅದೇ ಕೂತ್ಕೊಂಡು ನಿಮ್ಮ ಅಣ್ಣರ ಹತ್ರ ಎಲ್ಲ ಮಾತಾಡ್ಕೊಂಡು ನಿಮ್ಮ ಅಣ್ಣರ ಇದ್ರೆ ಇಸ್ಕೊಂಡು ಹೋಗಿ. ಸುಮ್ಮನೆ ನಿಮ್ಮ ಅಪ್ಪನ ಹತ್ರ ಬೀಗ ಇಸ್ಕೊಂಬೋದು, ನೀವು ತಗೊಂಬೋದು ಅದೆಲ್ಲ ಮಾಡಿದ್ರೆ ನಾಳೆ ಹೊತ್ತಿನಾಗ ಏನಾರ ಜಗಳ ಆಗಿದ್ರೆ ಸುಮ್ಮನೆ ನಿಮ್ಗೆ ಕೆಟ್ಟ ಹೆಸ್ರು ಅಷ್ಟೇ. ನಾವು ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರೋದು. ನಾವೇನು ಅವ್ರನ್ನೂ ನಿಮ್ಮ ಚಿಕ್ಕಮ್ಮನೂ ಚೆನ್ನಾಗಿರೋರ್ನು ಬೇಡ ಅಂತಿಲ್ಲ. ಅವರಾಗಿ ಅವ್ರು ಮಾಡ್ಕೊತಾ ಇದ್ದಾರೆ ಅಷ್ಟೇ. ನಾನು ಹೇಳಿದ್ದೀನಿ ಚೆನ್ನಾಗಿತ್ಕೊಂಡು ಹೋಗ್ರಿ, ಚೆನ್ನಾಗಿರೋಣ ಅಂತೇಳಿ. ಆದರೆ ನಿಮ್ಮ ಚಿಕ್ಕಮ್ಮನಿಗೆ ನನ್ನೇ ನಡಿಬೇಕು, ನನ್ನ ಥರನೇ ಇರಬೇಕು, ನಾನು ಹೇಳ್ದಂಗೆ ಆಗಬೇಕು. ಈ ಮನೆಯಲ್ಲಿ ನಾನು ಹೇಳಿದ ಥರನೇ ಕೆಲಸ ಆಗಬೇಕು, ನಾನು ಹೇಳ್ದಂಗೆ ಎಲ್ಲ ನಡಿಬೇಕು ಅಂತೇಳಿ ನಿಮ್ಮ ಚಿಕ್ಕಮ್ಮಂದು ಒಂದು ಸ್ವಲ್ಪ ಜಂಬ ಐತೆ. ಅದರಿಂದ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಅವ್ರು ಇರೋದಕ್ಕೆ ನಮಗೆ ಹೊಟ್ಟೆ ಉರಿಯಲ್ಲ. ಅವರಿದ್ದರೆ ಅವ್ರು ಇರೋದಕ್ಕೇ ಈ ಮನೆ ನೋಡ್ಕೊಂಡಿದ್ದಾರೆ. ಆದರೆ ನೋಡ್ಕೊಂಡಿದ್ಕೂ ಸಾರ್ಥಕ ಆಗಬೇಕಂದ್ರೆ ಅವರು ಈ ಮನೆಯಲ್ಲಿ ಎಲ್ಲರಿಗೂ ಒಳ್ಳೇದು ಬಯಸ್ಬೇಕಲ್ಲ. ಬರೀ ನನ್ನ ತವ್ರ ಮನೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಎಲ್ಲ ತವ್ರ ಮನೆಗೆ ಕಳಿಸ್ಬಿಟ್ರೆ ಇಲ್ಲಿ ಇಬ್ರು ಮಕ್ಳಿರೋರು ಅವ್ರೇನಾಗಬೇಕು, ಇಬ್ರು ಮಕ್ಳು ಮದುವೆ ಆಗಬಾರ್ದು ಅಂತ ಕಾಯ್ತಾ ಇದ್ರು. ಈ ರೀತಿ ಎಲ್ಲ ಯಾಕೆ ಮಾಡಬೇಕು ಅಂತ ಹೇಳಿ ನಾವು ಕೇಳಿದ್ದು ಅಷ್ಟೇ. ನಾವೇನು ಇಲ್ಲಿರೋದಕ್ಕೆ ಅಂತ ಏನು ಬೇಡ ಅಂದಿಲ್ಲ ನಾವು. ಸರಿ ಬಿಡು, ಇವಾಗಾದ್ರೂ ಗೊತ್ತಾಯ್ತಲ್ಲ ನಮ್ಮ ಚಿಕ್ಕಮ್ಮನ ಬುದ್ಧಿ ಏನಂತೇಳಿ. ನಾನು ನೀವು ಇಷ್ಟೆಲ್ಲ ಹೇಳಿದ್ರು ನಂಬಿರಲಿಲ್ಲ, ಇವಾಗ ಗೊತ್ತಾಯ್ತು. ಯಪ್ಪ, ನಮ್ಮ ಅಪ್ಪನಿಗೆ ಏನು ಹೇಳ್ಬೇಕಾಗಿತ್ತಪ್ಪ, ನಾನು ಬೀಗ ಇಸ್ಕೊಂಡಿದ್ದೆ. ನಮ್ಮ ಅಪ್ಪ ಬಂದು ಬೀಗ ಕೇಳ್ತಿದ್ರು, ಇಷ್ಟೊಂದು ದುಡ್ಡು ಏನಾಯ್ತು ಅಂತ ಕೇಳಿದ್ರು ಏನು ಹೇಳ್ಬೇಕಾಗಿತ್ತು. ಈಗ ನಿಮ್ಮ ಹತ್ರ ಏನಾದರೂ ಬೀಗ ಇಟ್ಟಿದ್ರೆ ಬಿಡಪ್ಪ, ನೀವು ದೊಡ್ಡ ತಂದಿಟ್ಟು ನಮ್ಮ ಚಿಕ್ಕಮ್ಮನ ಮೇಲೆ ಕಳ್ತವನ ಆರೋಪ ಹೊರಿಸಿದ್ದೀರಾ ಅಂತ ಹೇಳ್ಬೋದಾಗಿತ್ತು. ಆದರೆ ನನ್ನ ಹತ್ರ ಇತ್ತು, ನನ್ನ ಹತ್ರ ಇಸ್ಕೊಂಡು ಬೀಗನ ಅದರಲ್ಲಿ ಇರೋಬರೋ ದುಡ್ಡೆಲ್ಲ ಅವ್ರಿಗೆ ಕಳಿಸ್ಬಿಟ್ಟು ಆಮೇಲೆ ಏನು ಹೇಳ್ತಿದ್ರು. ನಾನು ಏನು ಹೇಳ್ಬೇಕಾಗಿತ್ತು ನಮ್ಮ ಅಪ್ಪನಿಗೆ ಅನ್ನಿಸ್ತಾ ಐತೆ. ಯಪ್ಪ, ನಾನಿವತ್ತು ಸುಮ್ಮನೆ ಹೆಣ್ಮಗಳು ಹೊತ್ಕೊಂಡು ಹೋದ್ಲಲ್ಲಪ್ಪ, ಹೆಣ್ಮಗಳು ಕಳ್ಳಿ ಅಂತ ಹೇಳಿ ನಾನು ಕಳ್ತವನದ ಆರೋಪ ಹೊರಿಸ್ಕೋಬೇಕಾಗಿತ್ತಲ್ಲಪ್ಪ ಅನ್ನಂಗಾಗೈತೆ. ಯಪ್ಪ, ನನಗಂತೂ ತುಂಬ ಬೇಜಾರಾಯಿತು. ಬಿಡಾಕ, ಬೇಜಾರ ಮಾಡ್ಕೊಂಬಕ್ಕೆ ಹೋಗ್ಬೇಡ. ಏನೋ ಆಗೋದಾಗೈತೆ. ಇವಾಗಾದ್ರೂ ಗೊತ್ತಾಯ್ತಲ್ಲ ನಿಮ್ಮ ಚಿಕ್ಕಮ್ಮನ ಬುದ್ಧಿ ಏನಂತ. ನೋಡಿ, ಇವಾಗ ಗೊತ್ತಾಯ್ತು ಇವರಿಗೆ ಅವ್ರ ಚಿಕ್ಕಮ್ಮನ ಬುದ್ಧಿ ಏನಂತ ಹೇಳಿ. ಇವಾಗ ಹೇಳ್ತಾ ಇದ್ದಾರೆ, ಯಪ್ಪ ನಾನೇನಾದ್ರೂ ನೀವೇನಾದರೂ ಆ ದುಡ್ಡು ನೋಡಲಿಲ್ಲ ಅಂತಂದ್ರೆ ನಾನು ಕೇಳಿದ್ರೆ ನಮ್ಮ ಅಪ್ಪ ಏನು ಹೇಳ್ಬೇಕಾಯ್ತು ಅಂತ. ಯಾಕಂದರೆ ಟೆಜುರಿಲಿ ಅಷ್ಟೊಂದು ದುಡ್ಡು ಇತ್ತು. ಇವಾಗ ಏನಾಯ್ತು ಅಂತ ಬೀಗ ಇಸ್ಕೊಂಡಿದ್ದಾರೆ ಅವ್ರ ಅಪ್ಪನ ಹತ್ರ. ಏನಾಯ್ತು ಅಂತ ಇವಾಗ ಅವ್ರನ್ನೇ ಕೇಳ್ತಿದ್ದು, ಬೀಗ ಇಸ್ಕೊಂಡಿದ್ದಲ್ಲ ಮತ್ತು ದುಡ್ಡು ಏನಾಯ್ತು ಅಂತೇಳಿ. ಇವಾಗ ಏನು ಹೇಳ್ಬೇಕಾಗಿತ್ತು, ಇವಾಗ ಕಳ್ಳಿ ಆಗೋದವಾಗ. ಏನು ಹೇಳೋಕ್ಕಾಗ್ತಿಲ್ಲಲ್ಲ. ಅದಕ್ಕೆ ಇವಾಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಬೈದಿದ್ದಕ್ಕೆ ನಾನು ಈ ಮನೆಗಿರೋದಿಲ್ಲ ಅಂತ ಹೇಳಿ ಸುಮ್ಮನೆ ಅಳ್ತಾ ಅದೇ ಹೋದ್ರು ರೂಮಿಗೆ. ನೋಡ್ರಿ, ನಾವೇನವ್ರು ಚೆನ್ನಾಗಿರೋದಕ್ಕೆ ಬೇಡ ಅಂತಿಲ್ಲ. ಆದರೆ ಈ ಥರಕ್ಕೆ ನಮ್ಮ ಅಣ್ಣ ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತ ಅವರು ಇಲ್ಲಿಂದ ಅಲ್ಲಿಗೆ ಕಳಿಸೋ ಅಂಥದ್ದೇನಿಲ್ಲ. ಅಣ್ಣ ತಮ್ಮಗಳು ಚೆನ್ನಾಗಿರಲಿ ಅಂತ ಬಯಸೋದೇನು ತಪ್ಪಲ್ಲ. ಆದರೆ ಇಲ್ಲಿಂದ ಇಲ್ಲಿರೋದೆಲ್ಲನ ಅಲ್ಲಿಗೆ ಕಳಿಸ್ಬಿಟ್ರೆ ಇಲ್ಲಿ ದುಡ್ದಿರೋದು, ಇಲ್ಲಿ ಬರೋ ದುಡ್ಡು ಆದಾಯ ಎಲ್ಲ ಅಲ್ಲಿಗೆ ಕಳಿಸ್ಬೇಕು ಅಂತ ಇವ್ರಿಗಿರೋದು. ಇವ್ರಿಗೆ ಕೊಡಬಾರ್ದು. ಇವರಿಬ್ರು ಮಕ್ಕಳಿಗೆ ನಮ್ಮ ಅಣ್ಣ ತಮ್ಮಗಳು ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇದ್ದಾರೆ ಇವರು. ಅದಕ್ಕರ್ಧ ನಮಗೆ ಸಿಟ್ಟು ಅಷ್ಟೇ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.